ಆನೆ ಸತತ 12 ವರ್ಷಗಳಿಂದಲೂ ಕೂಡ ನಾಡಹಬ್ಬ ದಸರೆಯಲ್ಲಿ ಭಾಗಿಯಾಗ್ತಾ ಇದ್ದಾಳೆ. ಈಕೆಯನ್ನ ಅರಣ್ಯ ಇಲಾಖೆ ಹೆಣ್ಣಾನೆಯ ರೂಪದಲ್ಲಿ ಇರುವಂತಹ ಗಂಡಾನೆ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಕೆ ಶಕ್ತಿಶಾಲಿ, ಜಮೀನುಗಳಿಗೆ ಹೋಗಿ ಬೆಳೆಗಳನ್ನ ನಾಶ ಮಾಡುವಂತಹ ಕೆಲಸ ಮಾಡ್ತಾ ಇದ್ಲು. ಹಾಗಾಗಿ ಈಕೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು. ಪ್ರತಿ ವರ್ಷ ಕೂಡ ಅಷ್ಟೇ ಸಲೀಸಾಗಿ ಆಕೆಗೆ ವಹಿಸಿರುವಂತಹ ಜವಾಬ್ದಾರಿಯನ್ನ ತಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ಯಾವ ತಿಂಡಿ ಇಷ್ಟ ಆಗತ್ತೆ ಅದನ್ನ ಮಾತ್ರ ತಿಂತಾಳೆ, ಬೇರೆಲ್ಲ ತಿಂಡಿಗಳನ್ನ ತಿನ್ನೋದಿಲ್ಲ ಬೇರೆ ಆನೆಗಳ ರೀತಿಯಲ್ಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಈಗಾಗಲೇ ದಸರಾದಲ್ಲಿ ಭಾಗಿಯಾಗುವಂತಹ ಆನೆಗಳ ಪರಿಚಯವನ್ನ ನಿಮಗೆ ಮಾಡ್ತಾ ಇದ್ವಿ. ಎರಡನೇ ಹಂತದಲ್ಲಿ ಬಂದಿರುವಂತಹ ಆನೆಗಳ ಪರಿಚಯವನ್ನ ಇದೀಗ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನು ಕಳೆದ ಬಾರಿ ಬಂದಂತಹ ಮೊದಲನೇ ಹಂತದ ಹೆಣ್ಣಾನೆಗಳ ಪರಿಚಯವನ್ನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀವಿ. ನೀವು ನಮ್ಮ ಹಿಂಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇದು ಕಾವೇರಿ ಆನೆ ಸತತ 12 ವರ್ಷಗಳಿಂದಲೂ ಕೂಡ ನಾಡಹಬ್ಬ ದಸರೆಯಲ್ಲಿ ಭಾಗಿಯಾಗ್ತಾ ಇದ್ದಾಳೆ. ಈಕೆ ದುಬಾರೆ ಆನೆ ಶಿಬಿರದಲ್ಲಿ ಇರುವಂಥದ್ದು. ಈಕೆಯನ್ನ ಮಾವುತ, ದೋಬಿ ಮತ್ತು ಕಾವಾಡಿ ಸಂಜನ್ ದುಬಾರಿ ಶಿಬಿರದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಈಕೆಯನ್ನ ಅರಣ್ಯ ಇಲಾಖೆ ಹೆಣ್ಣಾನೆಯ ರೂಪದಲ್ಲಿ ಇರುವಂತಹ ಗಂಡಾನೆ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಕೆ ಶಕ್ತಿಶಾಲಿ, ದಸರೆಯಲ್ಲಿ ಕುಮ್ಕಿ ಆನೆಯಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾಳೆ. ಸಾಕಷ್ಟು ದಸರಾದ ಯಶಸ್ಸಿನ ಹಿಂದೆ ಕೂಡ ಈಕೆಯ ಪಾತ್ರ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ದಸರಾದಲ್ಲಿ ಈಕೆ ಭಾಗಿಯಾಗ್ತಾ ಇದ್ದಾಳೆ. ಸಹಜವಾಗಿ ಆನೆಗಳನ್ನ ಏನು ಸೆರೆ ಹಿಡಿಯೋದು ಜನರಿಗೆ ಉಪಟಳ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಈಕೆ ಕೂಡ ಜನರಿಗೆ ಸಣ್ಣ ಪುಟ್ಟ ಉಪಟಳಗಳನ್ನ ನೀಡ್ತಾ ಇದ್ಲು. ಜಮೀನುಗಳಿಗೆ ಹೋಗಿ ಬೆಳೆಗಳನ್ನ ನಾಶ ಮಾಡುವಂತಹ ಕೆಲಸ ಮಾಡ್ತಾ ಇದ್ಲು. ಹಾಗಾಗಿ ಈಕೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು. ಸುಮಾರು ಒಂದು 10-12 ವರ್ಷಗಳ ಹಿಂದೆ ಈಕೆಯನ್ನ ಸೆರೆ ಹಿಡಿದಿದೆ ಅರಣ್ಯ ಇಲಾಖೆ ಅಂತ ಹೇಳಲಾಗುತ್ತೆ. ಈಗ ಈಕೆ ದುಬಾರೆ ಆನೆ ಶಿಬಿರದಲ್ಲಿ ಮಾವುತ ಹಾಗೂ ಕಾವಾಡಿ ಆಗಿರುವಂತಹ ದೋಬಿ ಮತ್ತು ಸಂಜನ್ ಅವರ ಪಾಲನೆಯಲ್ಲಿ ಇರುವಂಥದ್ದು. ಸಾಕಷ್ಟು ಒಳ್ಳೆಯ ಆನೆ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ. ಮಾವುತ ಮತ್ತು ಕಾವಾಡಿಗಳ ಜೊತೆಯಲ್ಲಿ ಸಾಕಷ್ಟು ಉತ್ತಮವಾದಂಥ ಬಾಂಧವ್ಯವನ್ನು ಕೂಡ ಈಕೆ ಹೊಂದಿರುವಂಥದ್ದು. ಇದರ ಮಾವುತ ಏನಿದ್ದಾರೆ ದೋಬಿ, ಅವರು ಹೇಳ್ತಾ ಇದ್ರು ಈಗಷ್ಟೇ, ಈಕೆ ನಮಗೆ ಕೇವಲ ಒಂದು ಪ್ರಾಣಿಯಲ್ಲ, ಆನೆಯಲ್ಲ, ನಮ್ಮ ಮನೆಯ ಮಗಳು ಅಂತ. ಅದರಲ್ಲೇ ನೀವು ತಿಳ್ಕೊಬೋದು ಅವರಿಗೆ ಆನೆಯ ಜೊತೆ ಇರುವಂತಹ ಒಡನಾಟ ಎಂಥದ್ದು, ಈ ಕಾವೇರಿ ಅವರಿಗೆ ತೋರಿಸಿರುವಂತಹ ಪ್ರೀತಿ ಎಂಥದ್ದು ಅಂತ ಹೇಳಿ. ಸಾಕಷ್ಟು ಆನೆಗಳು ಕೂಡ ದಸರಾದಲ್ಲಿ ಭಾಗಿಯಾಗಿದೆ. ಅದರಲ್ಲಿ ಪ್ರಮುಖ ಆಕರ್ಷಣೆ ಈ ಕಾವೇರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಈಕೆ ಕುಮ್ಕಿ ಆನೆಯಾಗಿ ನಮ್ಮ ದಸರಾದ ಯಶಸ್ಸಿಗೆ ಶ್ರಮಿಸಿದ್ದಾಳೆ. ಈ ಬಾರಿಯೂ ಕೂಡ ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆಯಲ್ಲಿ ಕುಮ್ಕಿ ಆನೆಯಾಗಿ ಭಾಗಿಯಾಗ್ತಾ ಇದ್ದಾಳೆ. ಅಂದರೆ ಅಭಿಮನ್ಯು ಎಲ್ಲೂ ಕೂಡ ಧೃತಿಗೆಡಬಾರದು, ಆತನಿಗೆ ಸಾಥನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಕ್ಕಪಕ್ಕದಲ್ಲಿ ಏನು ಹೆಣ್ಣಾನೆಗಳನ್ನು ನಿಲ್ಲಿಸ್ತಾರೆ, ಅದರಲ್ಲಿ ಈಕೆ ಪ್ರಮುಖಳು. ಈ ಬಾರಿ ಹೊಸದಾಗಿ ಬಂದಿರುವಂತಹ ಹೇಮಾವತಿ ಆನೆ ಕೂಡ ಕುಮ್ಕಿ ಆನೆಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಈಕೆ ಜೊತೆಯಲ್ಲಿ ಇದ್ಲು ಅಂತ ಅಂದರೆ ನಮ್ಮ ಕ್ಯಾಪ್ಟನ್ ಏನಿದ್ದಾನೆ ಅಭಿಮನ್ಯುವಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇರೋದಿಲ್ಲ. ಮೈಸೂರಿನ ರಾಜಬೀದಿಗಳಲ್ಲಿ ಗಾಂಭೀರ್ಯವಾಗಿ ಹೆಜ್ಜೆಯನ್ನು ಹಾಕ್ತಾನೆ. ಆ ನಿಟ್ಟಿನಲ್ಲಿ ಈಕೆ ಸಾಕಷ್ಟು ಸಾಥನ ಕೊಡ್ತಾ ಹೋಗ್ತಾಳೆ ಅಭಿಮನ್ಯುವಿಗೆ. ಆತನ ಬಲಭಾಗದಲ್ಲಿ ನೀವೇನು ಅಂಬಾರಿ ಹೊತ್ತು ಸಾಗುವಾಗ ನೋಡ್ತೀರಾ, ಆ ಆನೆ ಇದೇ ಕಾವೇರಿ ಆನೆ ಆಗಿರುವಂಥದ್ದು. ಈಕೆಯನ್ನ ದಸರಾದಲ್ಲಿ ಸಾಕಷ್ಟು ವರ್ಷಗಳಿಂದ ಏನು ಬಳಸ್ಕೊಳ್ಳಲಾಗ್ತಾ ಇದೆ. ಈಕೆಯ ಲಕ್ಷಣ ಇರಬಹುದು, ಸ್ವಭಾವ ಇರಬಹುದು, ಅದೆಲ್ಲದೂ ಕೂಡ ಕಾರಣ ಅಂತ ಹೇಳ್ಬೋದು. ಸುದೀರ್ಘ 12 ವರ್ಷಗಳ ಕಾಲ ಏನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಈ ಆನೆಯನ್ನು ಕರೆತರಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ಅಷ್ಟೇ ಸಲೀಸಾಗಿ ಆಕೆಗೆ ವಹಿಸಿರುವಂತಹ ಜವಾಬ್ದಾರಿಯನ್ನು ತಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ. ಸಾಕಷ್ಟು ಆನೆಗಳ ಒಡನಾಟವನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ತಾಳೆ. ಅಂದರೆ ಬೇರೆ ಬೇರೆ ಕ್ಯಾಂಪ್ನಿಂದ ಕೂಡ ಆನೆಗಳು ಬಂದಿರುತ್ತವೆ. ಎಲ್ಲ ಆನೆಗಳ ಜೊತೆ ಕೂಡ ಫ್ರೆಂಡ್ಲಿ ಆಗಿರುವಂತಹ ಕೆಲಸವನ್ನು ಈ ಕಾವೇರಿ ಮಾಡ್ತಾಳೆ. ಅಷ್ಟು ಸೌಮ್ಯ ಸ್ವಭಾವದ ಆನೆ, ಜೊತೆಗೆ ಅಷ್ಟೇ ಬಲಶಾಲಿ. ನೋಡ್ತಾ ಇದ್ದೀರಾ ನೀವು ಕೂಡ ಆಕೆಯ ಮುಖಲಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೀವು ಅವಳ ಮುಖವನ್ನು ಗಮನಿಸೋದಾದರೆ ಆಕೆಗೆ 2 ಡಿಂಪಲ್ ಇದೆ. ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಊಟ ತಿಂಡಿಯ ವಿಚಾರಕ್ಕೆ ಬರೋದಾದರೆ ಈಕೆ ಚೂಸಿ ಅಂತ ಅವುಗಳನ್ನು ಪಾಲನೆ ಮಾಡುವಂಥ ಮಾವುತರು ಕೂಡ ಹೇಳ್ತಾ ಇದ್ರು. ಆಕೆಗೆ ಯಾವ ತಿಂಡಿ ಇಷ್ಟ ಆಗತ್ತೆ ಅದನ್ನ ಮಾತ್ರ ತಿಂತಾಳೆ, ಬೇರೆಲ್ಲ ತಿಂಡಿಗಳನ್ನ ತಿನ್ನೋದಿಲ್ಲ ಬೇರೆ ಆನೆಗಳ ರೀತಿಯಲ್ಲಿ. ಅವಳಿಗೆ ಯಾವ ರುಚಿ ಹಿಡಿಸುತ್ತೋ ಆ ಆಹಾರವನ್ನ ಕೂಡ ಸೇವಿಸ್ತಾಳೆ, ಇಲ್ಲಾಂದ್ರೆ ತಿನ್ನೋದಿಲ್ಲ. ಅಷ್ಟೊಂದು ಚೂಸಿ. ಜೊತೆಗೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಅವಳು ಬಿಟ್ಟಿರೋದಿಲ್ಲ. ನಾವು ಹೊರಗಡೆ ಹೋದ್ರೂ ಕೂಡ ಅವಳಿಗೋಸ್ಕರ ಎಲ್ಲೂ ಕೂಡ ಉಳ್ಕೊಳ್ದೆ ವಾಪಸ್ ಬರ್ತೀವಿ ಅಂತ ಒಡನಾಟವನ್ನು ಅವಳ ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ನೋಡಿದ್ರಲ್ಲ, ಇದಿಷ್ಟು ಕೂಡ ಕುಮ್ಕಿ ಆನೆಯಾಗಿರುವಂತಹ ಕಾವೇರಿಯ ಮಾಹಿತಿ.